ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಎ ಕೆ ಅಗೇನ್. ನಿಮ್ಮೆಲ್ಲರಿಗೂ ಕೂಡ ಎ ಕೆ ಎಸ್ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೆ ಪಿ ನಗರದಲ್ಲಿರುವಂಥ ಸ್ಕೋಡಾ ಶೋರೂಮ್ಗೆ ಬಂದಿದ್ದೀನಿ ಈ ಒಂದು ಕಾರ್ನ ವಿಡಿಯೋ ಮಾಡೋದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಸ್ಕೊತಾ ಇದ್ದೀನಿ. ದಯಮಾಡಿ ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡಿಟ್ಕೊಳ್ಳಿ. ಮುಂದಿನ ವಿಡಿಯೋಗಳು ಅಪ್ಲೋಡ್ ಆದಾಗ ತಿರ್ಗಾ ಮತ್ತೆ ನೀವು ಬಂದು ಅದನ್ನು ನೋಡ್ಬೋದು. ಈ ವಿಡಿಯೋನ ಲೈಕ್ ಮಾಡಿ ಕೊನೆ ತನಕ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ ಸ್ಕೋಡಾ ಸ್ಲಾವಿಯಾ. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಲೈನ್ ವೇರಿಯಂಟ್ ಆಗಿದೆ. ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ, ಈ ಫ್ರಂಟಲ್ಲಿ ನಿಮಗೆ ಕಾಣಿಸ್ತಿರುವಂಥ ಗ್ರಿಲ್ ಆಗಿರ್ಬೋದು, ಆಮೇಲೆ ವೀಲ್ ಕಲರ್ ಬ್ಲ್ಯಾಕಲ್ಲಿ ಮಾಡಿರೋದಾಗಿರ್ಬೋದು, ಬಂಪರ್ ಲ್ಯಾಶಸ್ ಬ್ಲ್ಯಾಕಲ್ಲಿ ಮಾಡಿರೋದಾಗಿರ್ಬೋದು, ಒಂದು ಬ್ಲ್ಯಾಕ್ ಟ್ರೀಟ್ಮೆಂಟ್ನ ಏನು ಕೊಟ್ಟಿದ್ದಾರೆ ಕಾರಲ್ಲಿ, ಇದು ಒಂದೇ ಒಂದು ರೀಸನಿಂದ ಕಾರು ತುಂಬ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಇದಕ್ಕೂ ಮತ್ತು ಮೋಂಟೋ ಕಾರ್ಲೋ ಎಡಿಷನ್ಗೂ ನೀವು ನೋಡೋದಕ್ಕೆ ಹೋದರೆ ಏನಂತ ಹ್ಯೂಜ್ ಡಿಫ್ರೆನ್ಸ್ ಇಲ್ಲ. ನನ್ನ ಪ್ರಕಾರ ವೆಂಟಿಲೇಟೆಡ್ ಶೀಟ್ಸ್ ಮತ್ತು ಲೆದರ್ ಅಪಾಸ್ಟ್ರೋಪ್ಸಿಗೆ ಕಲರ್ನ ಕೊಟ್ಟಿರೋದನ್ನ ಬಿಟ್ಟರೆ ಉಳಿದಿದ್ದೆಲ್ಲ 90% ರಿಸಮಲೆನ್ಸ್. ನಿಮ್ಗೇನಾದರೂ ಬಜೆಟಲ್ಲಿ ಸ್ಪೋರ್ಟ್ಸ್ ಲೈನ್ ನೀವು ತೊಗೊಂಡು ಮಾಂಟೆ ಕಾರ್ಲೋ ಎಡಿಷನ್ ಫೀಲ್ ಮಾಡಬೇಕಾ, ದಿಸ್ ಇಸ್ ದ ರೈಟ್ ಒನ್. ಇದನ್ನು ನೀವು ನೋಡೋದಕ್ಕೆ ಹೋದರೆ ಈ ಕ್ರೋಮ್ ಟ್ರೀಟ್ಮೆಂಟ್ ಕೂಡ ಈ ನಿಮ್ಮ ಡೋರ್ ಓಪನರ್ಗೆ ಕೊಟ್ಟಿದ್ದಾರೆ, ಈ ಗಾರ್ಡ್ಗೆ ಕೂಡ ಕೊಟ್ಟಿದ್ದಾರೆ. ಹಿಂದೆ ನೀವು ಬಂದರೆ ನೋಡೋದಕ್ಕೆ ಹೋದರೆ ರಿಯರ್ ಸ್ಪಾಯ್ಲರ್ ಆಗಿರ್ಬೋದು, ಸ್ಪೋರ್ಟಿ ಲುಕ್ಕಲ್ಲಿ ಕೊಟ್ಟಿರುವಂಥ ಡೌನ್ಫಾಲ್ ಬಂಪರ್ಸ್ಗಳಾಗಿರ್ಬೋದು, ಸ್ಕೋಡಾ ಅಂತ ಬರೆದಿರುವಂಥ ಪ್ರತಿಯೊಂದು ಇನಿಷಿಯಲ್ಸ್ ಕೂಡ ಬ್ಲ್ಯಾಕ್ ಟ್ರೀಟ್ಮೆಂಟ್ ಏನು ಮಾಡಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರಂಕ್ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನನ್ನ ಪ್ರಕಾರ ನಮ್ಮಂಥ ಒಂದು 2 ಜನರನ್ನ ಒಳಗಡೆ ಕೂರಿಸ್ಕೊಂಡ್ಬಿಟ್ಟು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದೇನೋ, ಅಷ್ಟು ದೊಡ್ಡದಾಗಿದೆ. ವಾಟ್ ಐ ಮೆಂಟ್ ಟು ಸೇ ಇಸ್ ಇಟ್ಸ್ ಅ ಬಿಗ್ ಟ್ರಂಕ್. ಒಂದು ಫ್ಯಾಮಿಲಿಗೆ ಕಂಪ್ಲೀಟಾಗಿ ಎಲ್ಲೇ ನೀವು ಹೋಗಬೇಕು ಅಂತಂದ್ರೂ ಕೂಡ ನಿಮ್ಮ ಮಕ್ಕಳ ಸಾಮಾನಾಗಿರ್ಬೋದು, ಬ್ಯಾಗ್ ಪ್ಯಾಕ್ ಮಾಡೋದಾಗಿರ್ಬೋದು, ಏನು ಬೇಕಾದರೂ ಫಿಲ್ ಮಾಡಿ ಹೋಗ್ಬೋದು. ರಿಯರ್ ಕ್ಯಾಮ್ರಾ ಬರುತ್ತೆ ಇದಕ್ಕೆ. ಸ್ಪಾಯ್ಲರ್ ಮಾತ್ರ ಎಷ್ಟೊಂದು ಇಷ್ಟ ಆಯಿತು ನನಗೆ ಗುರು ಅಂತಂದರೆ ತುಂಬ ಸ್ಪೋರ್ಟಿಯಾಗಿದೆ. ರಿಯರ್ಲಿ ನೋಡೋದಕ್ಕೆ ಇದು ಬಂದ್ಬಿಟ್ಟು 1 ಲೀಟರ್ TSI ಇಂಜಿನ್ ಆಗಿದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಕೊಡ್ತೀನಿ ಇಂಜಿನ್ ಕಂಪಾರ್ಟ್ಮೆಂಟ್ಗೆ ಬಂದಾಗ. ಹಾಗೆಯೇ ಬ್ಲ್ಯಾಕಲ್ಲಿ ನೀವು ನೋಡೋದಾದರೆ ಟೇಲ್ ಲ್ಯಾಂಪ್ ಆಗಿರ್ಬೋದು. ಬೇಸ್ ಮಾಡೆಲ್ಗೆ ಈ ಬಂಪರ್ ಏನು ಬರುತ್ತೆ ನಿಮ್ಮ ಬ್ಯಾಕ್ ಸೈಡ್ ಟ್ರಂಕ್ ಹತ್ರ ಬರುವಂಥದ್ದು ಆನ್ ಆಗೋದಿಲ್ಲ. ಈ ಸ್ಪೋರ್ಟ್ಸ್ ಲೈನ್ ಎಡಿಷನ್ ನಂತರ ಏನು ಸೀರೀಸ್ಗಳು ಬರುತ್ತೆ ಅವಕ್ಕೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎನಿವೇಸ್, ಹಿಂದೆ ಬಂದರೆ ಇವಾಗ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ಗೆ ಬಂದರೆ ನಿಮ್ಮ ಡೋರ್ ಟ್ರಿಮ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಸೇಫ್ ಆ ಥಡ್ ಅಂತ ಹೇಳೋದೊಂದು ಏನು ಸೌಂಡ್ ಬರುತ್ತಲ್ವ, ಅದರಿಂದನೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೇಫ್ ಆಗಿದೆ ಕಾರು ಅಂತ. ಸೀಟ್ಸ್ಗಳಿಗೆಲ್ಲ ಇವ್ರು ಬಂದ್ಬಿಟ್ಟು ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ಲೆದರ್ ಅಪಾಸ್ಟ್ರೋಪಿಸ್ ಇದಕ್ಕೆ ಬರೋದಿಲ್ಲ. ಡೋರ್ಗಳಿಗೆಲ್ಲ ಕುಷನ್ ಪ್ಯಾಡ್ಸ್ಗಳಿದೆ. ತುಂಬ ಲಕ್ಸುರಿಯಸ್ ಆಗಿ ಫೀಲ್ ಆಗುತ್ತೆ. ಒಳಗಡೆ ಎಷ್ಟೊಂದು ಸ್ಪೇಷಿಯಸ್ ಆಗಿದೆ ಅಂದರೆ, ನೀವು ಮಾಂಟೆ ಕಾರ್ಲೋ ಎಡಿಷನ್ ಕಂಪೇರ್ ಮಾಡಿದ್ರೆ ಮೇಲ್ಗಡೆ ರೂಫ್ ಬ್ಲ್ಯಾಕ್ ಬರುತ್ತೆ, ಇದಕ್ಕೆ ವೈಟೇನೆ ಬರುತ್ತೆ. ವಿತ್ ಸನ್ ರೂಫ್ ಬರುತ್ತೆ. ಸೀಟ್ಗೆ ಹಿಂದೆ ಕೂಡ 3 ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ ಪ್ಯಾಸೆಂಜರ್ಗೂ ಕೂಡ, ಮಿಡಲ್ ಪ್ಯಾಸೆಂಜರ್ಗೂ ಕೂಡ ಹೆಡ್ ರೆಸ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಫ್ಯೂಯಲ್ ಕ್ಯಾಪ್ ಓಪನರ್ ಆಗಿದೆ. ಹಾಗೆ ಫ್ರಂಟ್ ಸೈಡ್ ಹೋಗಿ ನೋಡೋದಾದರೆ ಈ ಒಂದು ಫ್ರಂಟ್ ಸೈಡ್ ಡೋರ್ ಕೂಡ ನಾನು ಹೇಳ್ದಾಗ್ಲೇ ಈ ಆರ್ಮ್ ಹೋಲ್ಡರ್ಸ್ಗಳೇನು ಬರುತ್ತೆ ಅದು ಕೂಡ ಫುಲ್ ಕುಷನ್ ಪ್ಯಾಡೆಡ್ ಆಗಿದೆ. ಡೋರ್ ಟ್ರಿಮ್ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಪಿಯಾನೋ ಬ್ಲ್ಯಾಕ್ ಜೊತೆ ಕ್ರೋಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಡೋರ್ ಓಪನರ್ಗೆ. AC ವೆಂಟ್ ಲೈನ್ ಏನು ಬರ್ತಾ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ. ನನಗೆ ಫೇವ್ರೇಟ್ ಇಷ್ಟ ಆಗಿರುವಂಥ ಪಾರ್ಟ್ ಬಂದ್ಬಿಟ್ಟು ಈ ಒಂದು ಏನು ಸ್ಕೋಡಾ ಬ್ಯಾಡ್ಜ್ ಲೋಗೋ ಏನು ಬರುತ್ತೆ ಪ್ರಿಂಟ್ ಮಾಡಿದ್ದಾರೆ, ಸ್ಪೆಷಲಿ ಆನ್ ಡ್ಯಾಶ್ ಬೋರ್ಡ್, ಲುಕ್ಸ್ ಆಬ್ಸಲ್ಯೂಟ್ಲಿ ಸ್ಪೋರ್ಟಿವ್. ಆಮೇಲೆ ನೀವು ಇಲ್ಲಿ ನೋಡೋದಾದರೆ ಸೀಟ್ಗೆ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಸೀಟ್ ಬರುತ್ತೆ. ನೀವು ಇದರ ಅಪ್ಪರ್ ವರ್ಷನ್ಗೆ ಹೋದರೆ ಎಲೆಕ್ಟ್ರಿಕ್ ವೇರಿಯಂಟ್ ಅಂದರೆ ಎಲೆಕ್ಟ್ರಿಕಲಿ ಸೀಟ್ಸ್ನ ಮೂವ್ ಮಾಡುವಂಥ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ಮ್ಯಾನ್ಯುವಲ್ ಇದೆ. ಸ್ಟೇರಿಂಗ್ ತುಂಬ ಸ್ಪೋರ್ಟಿಯಾಗಿದೆ. ಡಿಜಿಟಲ್ ಅನಲಾಗ್ ಬಂದ್ಬಿಟ್ಟು ಅನಲಾಗ್ ವೇರಿಯಂಟಲ್ಲಿದೆ, ಡಿಜಿಟಲ್ ಇಲ್ಲ ಇಲ್ಲಿ. ನೀವು ಅಪ್ಪರ್ ವೇರಿಯಂಟ್ಗೆ ಹೋದರೆ ನಿಮಗೆ ಡಿಜಿಟಲ್ ಓಡೋಮೀಟರ್ಸ್ಗಳು ಬರ್ತವೆ. ನಾನು ನೋಡ್ತಾ ಇರೋದು ಬಂದ್ಬಿಟ್ಟು ಇದು ಆಟೋಮೆಟಿಕ್ ವೇರಿಯಂಟ್ ಆಗಿದೆ. ಹಾಗೆಯೇ ನೀವು ನೋಡಿದ್ರೆ ಇದಕ್ಕೆ ಎಷ್ಟು ಸ್ಪೋರ್ಟಿಯಾಗಿ ಮಾಡಿದ್ದಾರೆ ಒಂದು ಈ ಸ್ಟೇರಿಂಗ್ನ ಅಂತಂದರೆ 2 ಸ್ಪೋಕ್ ಸ್ಟೇರಿಂಗ್ ಪ್ಲಸ್ ಕ್ರೂಸ್ ಕಂಟ್ರೋಲ್ಸ್ಗಳ ಜೊತೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ತುಂಬಾ ಇಷ್ಟ. ನೀವು ರೈಟ್ ಸೈಡಲ್ಲಿ ನೋಡೋದಾದರೆ ರೈನ್ ಸೆನ್ಸಿಂಗ್ ವೈಪರ್ಸ್, ಜರ್ಮನ್ ಕಾರ್ಗೂ ನಮ್ಮ ನಾರ್ಮಲ್ ಕಾರ್ಸ್ಗಳಿಗೂ ಇದೆ ಡಿಫ್ರೆನ್ಸ್. ಲೆಫ್ಟ್ ಸೈಡಲ್ಲಿ ಬಂದರೆ ಇದಕ್ಕೆ ಇಂಡಿಕೇಟರ್ಸ್ ಜೊತೆ ಕ್ರೂಸ್ ಕಂಟ್ರೋಲ್ ಕೂಡ ಎನೇಬಲ್ ಮಾಡಿದ್ದಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಅನಿಸಿರೋ ಒಂದು ಫೀಡ್ಬ್ಯಾಕ್ ಏನಪ್ಪ ಅಂತಂದರೆ, ಜರ್ಮನ್ ಕಾರ್ಸ್ಗಳು ಇದರಲ್ಲೇ ಸ್ವಲ್ಪ ಯಾಕೆ ಈ ಥರನೋ ಗೊತ್ತಿಲ್ಲ, ಅದನ್ನು ಕೂಡ ರೈಟ್ ಸೈಡ್ ಆಡಿಯೋ ಮೌಂಟ್ಸ್ ಥರನೇ ಕ್ರೂಸ್ ಕಂಟ್ರೋಲ್ನ ಕೊಡ್ಬೋದಿತ್ತು. ಸ್ಟೇರಿಂಗ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಮತ್ತು ಟಿಲ್ಟ್ ಎರಡು ಕೂಡ ಆಗುತ್ತೆ. ನೀವು ನೋಡ್ತಾ ಇರೋದು ಆಟೋಮೆಟಿಕ್ ವೇರಿಯಂಟ್ ಆಗಿದೆ. ಗ್ಲೋ ಬಾಕ್ಸ್ ಕೂಡ ತುಂಬ ದೊಡ್ಡದಾಗಿದೆ. 10 ಇಂಚ್ ಬಿಗ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೌಂಡ್ ಕ್ಲಾರಿಟಿ ಮಾತ್ರ ಅಮೇಝಿಂಗ್ ಆಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ವೇರಿಯಂಟ್ ನನ್ನ ತುಂಬಾ ಫೇವ್ರೇಟ್ ಸೆಗ್ಮೆಂಟಲ್ಲಿ ಬರುತ್ತೆ.
ನಾನೇನಾದರೂ ನೆಕ್ಸ್ಟ್ ಕಾರ್ನ ತೊಗೊಂಡ್ರೆ ಬಹುಶಃ ಈ ಒಂದು ವೇರಿಯಂಟ್ನ ಪ್ಲ್ಯಾನ್ ಮಾಡ್ತೀನಿ. ಫ್ರಂಟಲ್ಲಿ ನೀವು ನೋಡ್ದಾಗಲೇ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ, ಏನಾದ್ರೂ ಪಾಕೆಟ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಕೂಲ್ ಗ್ಲೌಡ್ ಬಾಕ್ಸ್ ತುಂಬ ಸ್ಪೇಷಿಯಸ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲ್ಲ, ಬಟ್ ಡೀಪ್ ಆಗಿ ತುಂಬ ಇದೆ. ಆ್ಯಂಡ್ ಅಪ್ ಸೈಡ್ ನೀವು ನೋಡೋದಕ್ಕೆ ಹೋದರೆ ಒಂದು ಮೂನ್ ರೂಫ್ ಅಂತ ನೀವು ಕರಿಬೋದು. ತುಂಬ ದೊಡ್ಡದಾಗೇನಿಲ್ಲ, ಬಟ್ ಸಿಡನ್ ಕ್ಲಾಸ್ಗೆ ಎಷ್ಟು ಬೇಕೋ ಸೇಫ್ ಆಗಿ ಈ ಕಾರ್ ಬಂದ್ಬಿಟ್ಟು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ, ಬೋತ್ ಫಾರ್ ಅಡಲ್ಟ್ಸ್ ಹಾಗೆ ಫಾರ್ ಕಿಡ್ಸ್ ಕೂಡ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ನಂತರ ನೀವೇನಾದರೂ ನೋಡೋದಕ್ಕೆ ಹೋದರೆ ಏನು ಈ ಕಾರಿನ ಒಳಗಡೆ ನಾವು ಏನು ನೋಡಿದ್ವಿ, ಇದರ ಜೊತೆ ನಿಮಗೆ ಏನು ಬರುತ್ತೆ ಹಿಂದೆ ಬ್ಯಾಕ್ ಸೀಟ್ ಸ್ಪೇಷಿಯಸ್ ಆಗಿರ್ಬೋದು. ನಾನೀಗ ಕೂತು ನೋಡ್ತಾ ಇದ್ದೀನಿ, ನೀವು ನೋಡಿರ್ಬೋದು ಹಿಂದೆ ಸೀಟಿಗೆ ಬಂದಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತಂದರೆ, ನಾನು ಫ್ರಂಟ್ ಸೀಟನ್ನ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ, ಅದಕ್ಕೆ ತಕ್ಕಾಗೆ ಹಿಂದೆ ಇದೆ. ಕಾಲನ್ನ ಫೋಲ್ಡ್ ಮಾಡಿ ಎಕ್ಸಿಕ್ಯೂಟಿವ್ ಸ್ಟೈಲಲ್ಲಿ ಕೂತ್ಕೊಬೋದು. ಸನ್ರೂಫ್ ನೀವು ನೋಡ್ತಾ ಇದ್ದೀರಾ, ನಾನು ಹೇಳ್ದಾಗ್ಲೇ ಮಕ್ಳಿಗೆ ಏನು ಬೇಕು ಆ ಲೆವೆಲ್ಗೆ ಸನ್ರೂಫ್ನ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೋಸ್ಕರ ಇಟ್ಕೊಬೋದು. ಬಟ್ ಸಿಟೀಸಲ್ಲಿ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಬಟ್ ಎನಿವೇಸ್, ಇದು ನನ್ನ ನೆಚ್ಚಿನ ಕಾರ್ ಸ್ಕೋಡಾ ಸ್ಲಾವಿಯಾದ ಒಂದು ಕ್ವಿಕ್ ಜಲಕ್ ಲುಕ್ ಆಗಿದೆ. ನಿಮ್ಗೇನು ಅನಿಸ್ತು? ದಯಮಾಡಿ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆಯೇ ಕಮೆಂಟ್ ಬಾಕ್ಸನ್ನು ಆದಷ್ಟು ಬಳಸ್ಕೊಳ್ಳಿ. ಫ್ರಂಟಲ್ಲಿ ನಾನು ಚಿಕ್ಕದಾಗಿ ನಿಮ್ಗೇನಾದ್ರೂ ಬೋನೆಟ್ ಓಪನ್ ಮಾಡಿ ತೋರಿಸೋದಾದರೆ, ನಾನು ಹೇಳಿದ್ನಲ್ಲ, ಈ ಒಂದು ಫ್ರಂಟ್ ಕ್ರೋಮ್ ಟ್ರೀಟ್ಮೆಂಟ್ ಏನಿದೆ ಅದು ಒಂದರಿಂದನೇ ಕಾರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದ್ಬಿಟ್ಟು 1 ಲೀಟರ್ ಇಂಜಿನ್ ಆಗಿದೆ. ಬೋನೆಟ್ ಎಷ್ಟು ಹೆವಿ ಆಗಿದೆ ಅಂತ ಅಂದರೆ, ನನಗೆ ಅಲ್ಲಿರುವಂಥ ಅಡ್ವೈಸರ್ ಹೇಳಿದ್ದು ಬಂದ್ಬಿಟ್ಟು ರ್ಯಾಪಿಡ್ ಇದಕ್ಕಿಂತ ಹೆವಿ ಇತ್ತಂತೆ. ಬಟ್ ಎನಿವೇಸ್, ಇದಾಗಿದೆ ಇವತ್ತಿನ ಝಲಕ್. ನಿಮ್ಗೇನು ಅನಿಸ್ತು? ಸ್ಲಾವಿಯಾ ಇಷ್ಟ ಆಗಿದ್ರೆ ದಯಮಾಡಿ ಜೆ ಪಿ ನಗರಲ್ಲಿರುವಂಥ ಸ್ಕೋಡಾ ಶೋರೂಮನ್ನು ಕಾಂಟ್ಯಾಕ್ಟ್ ಮಾಡಿ, ಹಾಗೆಯೇ ನಿಮ್ಮ ನೆಚ್ಚಿನ ಕಾರನ್ನು ಬುಕ್ ಮಾಡಿ ಹಿಂದೆ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.